ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಮಗೆ ಗೊತ್ತಿರೋ ಪ್ರಕಾರ ವಿಧಾನಸೌಧದ ಒಳಗೆ ಯಾರೋ ಕಿಡಿಗೇಡಿಗಳು ಈ ನಾಜೀರ್ ಹುಸೇನ್ ಎಂಬ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ಸಂಭ್ರಮದ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಹಾಕಿದ್ದಾರೆ. ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೇನಾಗಬೇಕಿತ್ತು ಆಕ್ರೋಶವಲ್ಲದೆ? ಹೌದೌದೌದಂತೇಳಿ ಮೈಸೂರಿಗೆ ಹೋಗಿ ಮಲ್ಲಿಗೆ ಹಾರ ತರಬೇಕಿತ್ತ? ಏನಿಲ್ವಲ್ಲ. ಕಾಂಗ್ರೆಸ್ ಪಕ್ಷದ ನಾಜೀರ್ ಹುಸೇನ್ ಎರಡನೆಯ ಬಾರಿ ರಾಜ್ಯಸಭೆ ಚುನಾವಣೆಯಲ್ಲಿ ಗೆದ್ದರು. ಅದು ಸಹಜವಾದ ಸಂಭ್ರಮ, ಅದರಲ್ಲಿ ತಪ್ಪು ಅಂತ ನಾನು ಅನ್ನಲ್ಲ. ಆದರೆ ಈ ಸಂಭ್ರಮದ ಹೊತ್ತಲ್ಲಿ ಕೆಲವು ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ಈಗ ತಗಲಾಕೊಳ್ತಾರೆ ಎಲ್ಲರೂ. ನಾಜೀರ್ ಹುಸೇನ್ ಅವರನ್ನು ಗೆದ್ದ ಸಂಭ್ರಮದಲ್ಲಿ ನನ್ನ ಸಹೋದ್ಯೋಗಿ ಶ್ರೀನಿವಾಸರಾವ್ ದಳವೆ ಮಾತಾಡಿಸ್ತಾ ಇದ್ರು. ಅಂತೀರಾ ಸರ್, ಹೆಂಗೆ ಖುಷಿ ಆಗತ್ತಾ? ವೆರಿ ಗುಡ್ ಅಂತ ಮಾತಾಡಿಸ್ತಾ ಇದ್ರು. ಆಗ ಅವರು ಏನೋ ಹೇಳ್ತಿದ್ರು, ಅವ್ರ ಪಾಡ್ಗವರು. ಇದ್ದಕ್ಕಿದ್ದಂತೆ ಬೆನ್ನ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಬಂದುಬಿಡ್ತು. ಬೆನ್ನ ಹಿಂದೆನೇ ಬರಬೇಕು ಪಾಕಿಸ್ತಾನದ ವಿಚಾರದಲ್ಲಿ, ಮುಂದೆ ಏನೂ ಬರಲ್ಲ. ಯಾಕಂದರೆ ಹೇಡಿಗಳು, ದ್ರೋಹಿಗಳು ಮತ್ತು ಒಂದು ರೀತಿ ಎಲ್ಲದಕ್ಕೂ ಕರುಬುವವರು ಆ ದೇಶದಲ್ಲಿ. ಹಾಗಾಗಿ ಆ ದೇಶದ ಜೊತೆ ನಡೆಯೋದೆಲ್ಲ ಬೆನ್ನ ಹಿಂದೆಯೇ ಚೂರಿ ವ್ಯವಹಾರ, ಮುಂಭಾಗದ ಫೈಟ್ ಯಾವುದೂ ಇಲ್ಲ ಅವ್ರ ಹತ್ರ. ಸ್ಟಿಲ್ ಯಾವನೋ ಒಬ್ಬ ಕೂಗದ, ಆ ಥರ ವಿವಾದಕ್ಕೆ ಗುರಿಯಾಯಿತು. ಅದಾದ ನಂತರ ಯಾರೋ ಅವ್ರನ್ನ ಕೇಳಿದ್ರು, ಸರ್ ಏನು ಸರ್ ಹಿಂಗೆ ಅಂತ. ಯಾರು ನನಗೆ ಗೊತ್ತಿಲ್ಲ. ಹೋದ ಮಿಸ್ಟರ್ ನಾಜೀರ್ ಹುಸೇನ್, ಹೋಲ್ಡ್ ಯುವರ್ ಟಂಗ್. ಕಾಮನ್ ಸೆನ್ಸ್ ಅನ್ನೋದು ಈ MP ಗೆ ಏನಾದ್ರು ಇದ್ದಿದ್ದಾರೆ ಅವರಿಗೆ. ನಾನೀಗ ಅವ್ರಿಗೆ ಮಾತಾಡ್ತಿರೋದು ಬಹುವಚನದಲ್ಲಿ. ಆಗ ಹೇಳಿದ್ದು ಯಾರು ಹಂಗೆ ಕೇಳಿದ್ರೆ ಹೇಗಿರುತ್ತೆ ಅಂತ. ಕಾಮನ್ ಸೆನ್ಸ್ ಅನ್ನೋದೇನಾದ್ರು ಇದ್ದಿದ್ದರೆ ನಿಮಗೆ, ಫಸ್ಟ್ ಟರ್ಮ್ MP ಆಗಿ ಈ ಸಂವಿಧಾನದ ಇದರಲ್ಲಿ ಓತನ್ನು ತಗೊಂಡಿದ್ದಂತಹ ವ್ಯಕ್ತಿ ಒಂದು ಎನಿಮಿ ದೇಶದಲ್ಲಿ ಹಿಂಗೆ ಕೂಗಿದ್ದಾನೆ ಅಂದಾಗ ನನ್ನ ಬೆನ್ನ ಹಿಂದೆ ಯಾವನೋ ಕೂಗಿದ್ದಾನೆ ಅಂತ ಈಗ ನೀವು ಹೇಳ್ತಿದ್ದೀರಿ, ನನಗೂ ಕೇಳಿಸಿಲ್ಲ ಅಂತಾನೋ. ಯಾರು ಬೇಕಾದ್ರೂ ಕೂಗಿರ್ಬೋದು, ಇಟ್ಸ್ ಪಾಸಿಬಲ್. ಅದು ನಾಜೀರ್ ಹುಸೇನಿನ ಬೆಂಬಲಿಗರೇ ಆಗಿರಬೇಕು ಅಂತಲೂ ಇಲ್ಲ. ಕುತೂಹಲಿಯಾಗಿ ಯಾವನೋ ಬಂದಿರೋನು ಕೂಗಿರ್ಬಾರ್ದು, ಇನ್ಯಾವನೋ ಕೂಗಿರ್ಬೋದು, ಅದು ಯಾವನಾರು ಆಗಿರಲಿ. ಅವನು ಯಾವನ್ ಕೂಗಿದ್ದಾನೆ ಅವನ ಕಾಲನ್ನು ಕತ್ತರಿಸಿ ಹಾಕಬೇಕು, ಅವನಿಗೆ ನಾನೇ ದೂರು ಕೊಡ್ತೀನಿ ಅಂತ ಹೇಳುವಂತಹ ಬುದ್ಧಿಯನ್ನು, ಪ್ರಜ್ಞೆಯನ್ನು ತೋರಿಸ್ಬೇಕಾಗಿದ್ದ MP ಇದು. ಯಾವನವನು ಹೊಗೆ ಆಚೆಗೆ ಅನ್ಕೆ, ನಿಮ್ಮ ತಾತನ ಮನೆ ಆಸ್ತಿ ಅಲ್ಲ ವಿಧಾನಸೌಧ ಅಂತ ನಾನಿದ್ದಿದ್ರೆ ಹೇಳ್ತಿದ್ದೆ. ನಾನು ಐ ಆಮ್ ನಟೋರಿಯಸ್ಲಿ ಫೇಮಸ್ ಫಾರ್ ಸೇಯಿಂಗ್ ದಿಸ್. ನಾನು ಕವರ್ ಮಾಡಕ್ಕೆ ಹೋಗ್ತಿದ್ದಾಗ ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್, ಡಸ್ ಇಟ್ ಮ್ಯಾಟರ್ ಟು ಯು ಅಂತ ಒಬ್ಳು ಭಾಳ ದೊಡ್ಡ ಲೀಡರ್ ಕೇಳಿ ಒಂದು ದೊಡ್ಡ ಗಲಾಟೆ ಆಗಿದೆ. ನಾನಿದ್ದಿದ್ರೆ ಕೇಳ್ತಿದ್ದೆ, ನಡೆ ಆಚೆಗೆ ಅಂದರೆ ನಿಮ್ಮ ತಾತನ ಮನೆ ಆಸ್ತಿ ಅಲ್ಲ ಇದು ಅಂತ.